ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಶರಣು ಶರಣಾರ್ಥಿ. ಶರಣರು ಅಷ್ಟಾವರಣ ಪಂಚ ಆಚಾರ ಶಟಸ್ಥಲಗಳನ್ನು ಅಷ್ಟಾವರಣ ವ್ಯಂಗ ಪಂಚ ಆಚಾರಗಳೇ ಪ್ರಾಣ ಶಟಸ್ಥಲವೇ ಆತ್ಮ ಅಂತ ಹೇಳ್ತಾರೆ. ಅಷ್ಟಾವರಣಕ್ಕಿಂತ ಪಂಚಾಚಾರಗಳು ಸೂಕ್ಷ್ಮವಾದವು, ಪಂಚಾಚಾರಕ್ಕಿಂತ ಶಟಸ್ಥಲಗಳು ಸೂಕ್ಷ್ಮವಾದವು. ಅಂಗಕ್ಕಿಂತ ಪ್ರಾಣ ಸೂಕ್ಷ್ಮ, ಪ್ರಾಣಕ್ಕಿಂತ ಆತ್ಮ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಇಲ್ಲಿ ಮನುಷ್ಯ ಪರಿಪೂರ್ಣನಾಗಲಿಕ್ಕೆ ಅಷ್ಟಾವರಣ ಪಂಚಾಚಾರಗಳು ಪರೋಕ್ಷವಾಗಿ ಕಾರಣ ಆದರೆ ಶಟಸ್ಥಲಗಳು ನೇರವಾಗಿ ಕಾರಣ ಆಗಿರ್ತಾವೆ. ಷಟ್ ಅಂದರೆ 6, ಸ್ಥಳ ಅಂದರೆ ಸೋಪಾನ, ಮೆಟ್ಟಿಲು ಅಂತ ಹೇಳ್ತಾರೆ. 6 ಸ್ಥಳದಲ್ಲಿ ಮನುಷ್ಯ 6 ರೀತಿಯ ಬದಲಾವಣೆಗಳನ್ನು ಹೊಂದುತ್ತಾನೆ ಅಂತ. ನಾವು ಅಷ್ಟಾವರಣಗಳನ್ನು ಪಂಚಾಚಾರಗಳನ್ನು ಹೇಳ್ಬೋದು. ಶಟಸ್ಥಲಗಳು ಅಂದರೆ ಅದು ಒಂಥರ ಅನುಭವಿಸಿದಾಗಲೇ ಅದರ ಅರಿವು ನಮಗೆ ಸರಿಯಾಗಿ ಆಗಲಿಕ್ಕೆ ಸಾಧ್ಯ. ಈಗ ನಾವೊಂದು ಧಾರವಾಡ ಪೇಡ ಇದೆ, ಬೆಳಗಾಂ ಕುಂದ ಇದೆ, ಅಥವಾ ನಿಮ್ಮ ಮೈಸೂರು ಪಾಕು ಆಗಿರುತ್ತೆ ಹೀಗಿರುತ್ತೆ ಅಂತ ವರ್ಣನೆ ಮಾಡಿದರೆ ನಮಗೆ ಅದರ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತಿಂದಾಗಲೇ ನಮಗೆ ಅನುಭವ ಆಗಲಿಕ್ಕೆ ಸಾಧ್ಯ. ಹಾಗೆ ಶಟಸ್ಥಲಗಳು ಕೂಡ ಹಾಗೆ ಹೀಗೆ ಅಂತ ವರ್ಣನೆಗಿಂತ ಅದನ್ನು ನಮಗೆ ಆಚರಣೆಗೆ ತಂದು ನಾವು ಅನುಭವಿಸಿದಾಗಲೇ ಅದರ ಸರಿಯಾದ ಅನುಭವ ಆಗಲಿಕ್ಕೆ ಸಾಧ್ಯ. ಆದರೂ ಒಂದಿಷ್ಟು ಸ್ವಲ್ಪ ಮಟ್ಟಿಗೆ ನಾವೆಲ್ಲರೂ ನಮ್ಮ ಮನೆಯಾಗ ಹೇಳಿದೆ, ನಾವೆಲ್ಲರೂ ಯಾವುದೋ ಒಂದು ಶಕ್ತಿಯಿಂದ ಹೊರ ಬಂದವರು, ಪರಾತ್ಪರ ವಸ್ತುವಿನಿಂದ ಹೊರಗೆ ಬಂದವರು. ಇಲ್ಲಿ ಬಂದು ಏನೇನೋ ಆಗಿದ್ದೀವಿ. ಯಾರಿಗೋ ಮಕ್ಕಳಾಗಿದ್ವಿ, ಯಾರಿಗೋ ಹೆಂಡತಿ ಆಗಿದ್ವಿ, ಯಾರಿಗೋ ಗಂಡ ಆಗಿದ್ದೀವಿ, ಸೊಸೆ ಆಗಿದ್ದೀವಿ, ಏನೇನೋ ಆಗಿದ್ದೀವಿ. ಏನೇನೋ ಅಧಿಕಾರ, ಯಾವ್ಯಾವ ಕುರ್ಚಿಗಳು ಎಲ್ಲದರ ಮೇಲೂ ಕೂತಿದ್ದೀವಿ. ಏನೇ ಆದರೂ ಕೂಡ ನಮಗೆ ನಿತ್ಯ ತೃಪ್ತಿ, ನಿತ್ಯ ಸುಖ ಅಂತ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿತ್ಯ ಸುಖಿ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಒಂಥರ ಈ ಜಗತ್ತು ಹೇಗಿದೆ ಅಂದರೆ, ಈಗೊಂದು ಗಂಟೆಗಿದ್ದಿದ್ದು ಇನ್ನೊಂದು ಗಂಟೆಗೆ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವು ಯಾವಾಗ ನಿತ್ಯ ಸುಖ ಸಿಗುತ್ತೆ ಅಂದರೆ ಎಲ್ಲಿಂದ ಬಂದಿದ್ದೀವಿ ಅಲ್ಲಿಗೆ ಹೋದ್ಮೇಲೆ, ಅದನ್ನು ಒಡವೆರೆದು ಒಂದಾದಾಗಲೇ ನಮಗೆ ನಿತ್ಯ ಸುಖ ಸಿಗಲಿಕ್ಕೆ ಸಾಧ್ಯ. ಸಮುದ್ರದಿಂದ ಆವಿಯಾದ ಹೋಗಿ ಮೇಲೆ ಏನಾಗುತ್ತದು, ಮೋಡ ಆಗ್ತದೆ, ಗುಡುಗಾಗ್ತದೆ, ಸಿಡ್ಲಾಗ್ತದೆ, ಆಮೇಲೆ ಮಳೆ ಆಗ್ತದೆ. ಆಮೇಲೆ ಆ ಮಳೆ ನೀರು ಹಳ್ಳ ಕೊಳ್ಳ ಕೆರೆ ಬಾವಿ ಸಮುದ್ರ ಎಲ್ಲ ಕಡೆ ಬೀಳ್ತವೆ. ಅವು ಬಿದ್ದ ಮೇಲೆ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾವೆ. ಎಲ್ಲಿ ಹುಟ್ಟೇವೆ ಅಲ್ಲಿಗೆ ಹೋಗೋ ತನಕಡು ನಿತ್ಯ ಪ್ರಯತ್ನ. ಸಮುದ್ರದಲ್ಲಿ ಬಿದ್ದಿದ್ದು ನೇರವಾಗಿ ಹನಿಗಳು ಅಲ್ಲೇ ಬಿದ್ದು ಬಿಡ್ತದೆ, ಒಡವೆರೆದು ಒಂದಾಗಿಬಿಡ್ತದೆ. ನದಿಯಲ್ಲಿ ಬಿದ್ದವು ಒಂದಿಷ್ಟು ಬೇಗ ಹೋಗಿ ಕೂಡ್ಕೊಳ್ತವೆ. ಇನ್ನು ಹಳ್ಳ ಕೊಳ್ಳ ಕೆರೆ ಬಾವಿಯಲ್ಲಿ ಬಿದ್ದವು ಹೋಗೋದು ಯಾವತ್ತೋ ಏನೋ. ಹಾಗೆ ನಾವು ಒಂದಿಷ್ಟು ಸಂಸಾರಿಕ ವ್ಯಾಮೋಹದಲ್ಲೇ ಬಿದ್ದಂಥವ್ರೇನಿರ್ತೀವಲ್ಲ, ನಾವೊಂಥರ ಹಳ್ಳ ಕೊಳ್ಳ ಬಾವಿಗೆ ಬಿದ್ದಂಥವ್ರು, ಹೋಗಿ ಮುಟ್ಟೋದು ಯಾವಾಗಲೂ ಏನು. ನದಿಯಲ್ಲಿ ಬಿದ್ದವರು ಬೇಗ ಹೋಗಿ ಮುಟ್ಟುತ್ತಾರೆ. ಹಾಗೆ ಒಂದಿಷ್ಟು ಮನುಷ್ಯ, ಅದರಲ್ಲೂ ಕೂಡ ಶರಣರು ಹೀಗೆ ಹುಟ್ಟಿ ಹೀಗೆ ಸಾಯಬಾರ್ದು, ಮನುಷ್ಯ ಜನ್ಮ ಶ್ರೇಷ್ಠ, ಸತ್ಯತೆಯನ್ನು ಕಂಡುಕೊಳ್ಬೇಕು, ಪರಿಪೂರ್ಣರಾಗಿ ನಾವಿಲ್ಲಿಂದ ಹೋಗಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಅಷ್ಟಾವರಣಗಳನ್ನು ಪಂಚ ಆಚಾರಗಳನ್ನು ಶಟಸ್ಥಲಗಳನ್ನು ಇಟ್ಟಿದ್ದಾರೆ. ಆ ಪರಾತ್ಪರ ಒಂದು ವಸ್ತು ಒಂದೇ ಈ ಜಗತ್ತಿನಲ್ಲಿ ಪರಿಪೂರ್ಣ. ನಾವೆಲ್ಲ ತಂದೆ ತಾಯಿ, ನಮಗ್ಯಾರೋ ಮತ್ತೊಬ್ಬರು ತಂದೆ ತಾಯಿಗಳಿರ್ತಾರೆ, ಅವ್ರಿಗ್ಯಾರೋ ಮತ್ತೆ ತಂದೆ ತಾಯಿಗಳಿರ್ತಾರೆ. ಯಾವ ವಸ್ತು ತಂದೆ ತಾಯಿ ಯಾರೂ ಇಲ್ಲ, ಅದೇ ಪರಿಪೂರ್ಣ. ನಾವು ಪರಿಪೂರ್ಣವಾದ ತಂದೆ ತಾಯಿಗಳಲ್ಲ. ಯಾಕೆಂದರೆ ನಾವು ನಮ್ಮ ಮಕ್ಕಳಿಗೆ ತಂದೆ ತಾಯಿ ಆಗಿದ್ದರೆ
ನಿಮ್ಮ ತಂದೆ ತಾಯಿಗೆ ನೀವೇನಾಗಿರ್ತೀರಿ? ಮಕ್ಕಳಾಗಿರ್ತೀವಿ. ಹಾಗಾಗಿ ಅರ್ಧ ಈ ಕಡೆ ಅರ್ಧ ಆ ಕಡೆ. ಪರಿಪೂರ್ಣವಾದ ತಂದೆ ತಾಯಿ ಯಾರು ಅಂದರೆ ದೇವರೇ. ಅದಕ್ಕೆ ಬಸವಣ್ಣವ್ರು ಹೇಳೋದು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಪರಿಪೂರ್ಣವಾದ ತಂದೆ ತಾಯಿ ಅಂದರೆ ಪರಾತ್ಪರ ವಸ್ತು. ಅದನ್ನು ತಿಳ್ಕೊಳ್ತಕ್ಕಂಥದ್ದೇ ಮಾನವ ಜೀವನದ ಗುರಿ. ಆ ಪರಾತ್ಪರ ವಸ್ತು ಶಕ್ತಿ ವಿಶಿಷ್ಟವಾಗಿದೆ ಅಂತ ಹೇಳ್ತಾರೆ. ಅದು ಈ ಜಗತ್ತನ್ನು ಒಂದೇ ಪರಾತ್ಪರ ವಸ್ತು ಒಂದೇ ಆದಂಥದ್ದು. ಹೀಗೆ ಒಂದು ಚಿತ್ ಶಕ್ತಿ ಹುಟ್ಕೊಳ್ತದೆ. ಅದರಿಂದ ಇಡೀ ಜಗತ್ತು ಪ್ರಾರಂಭ ಆಗ್ತದೆ. ಮತ್ತು ಆ ಶಕ್ತಿ ನಮ್ಮಲ್ಲಿ ಭಕ್ತಿಯಾಗಿ ನೆಲೆಸಿ ಆ ಪರಾತ್ಪರ ವಸ್ತುವನ್ನು ನಮಗೆ ಪರಿಚಯಿಸುತ್ತಂತೆ. ನಮಗೆ ಈಗ ತಂದೆಯಲ್ಲಿ ಏಕಾಗಿರ್ತಕ್ಕಂಥದ್ದನ್ನು ತಾಯಿ ಬೇರ್ಪಡಿಸಿ ಜನ್ಮ ಕೊಟ್ಟು ಮಗು ಆದಮೇಲೆ ತಿಳುವಳಿಕೆ ಬಂದ ಮೇಲೆ ಅವರಪ್ಪನ ಆಕೆ ಪರಿಚಯಿಸ್ತಾಳೆ. ನಾವ್ಯಾರೂ ನೇರವಾಗಿ ನಮ್ಮ ಅಪ್ಪನ ನೋಡಿಲ್ಲ. ನಿಮಗೆ ತಿಳುವಳಿಕೆ ಬರೋ ಟೈಮಿಗೆ ನಿಮ್ಮ ತಾಯಿ ಹೇಳ್ತಾಳೆ ನಿಮಗೆ, ಇವ ನಿಮ್ಮಪ್ಪ, ಇವ ನಿಮ್ಮಪ್ಪ ಅಂತ. ತಾಯಿ ಮೇಲೆ ನಂಬಿಕೆ ಇಟ್ಟು ಆತನನ್ನು ನಾವು ಅಪ್ಪ ಅಂತ ಒಪ್ತೀವಿ. ಅಪ್ಪನನ್ನು ಹೇಗೆ ಪರಿಚಯಿಸ್ತಾಳೆ? ಆ ಪರಾತ್ಪರ ವಸ್ತು ಒಂದೇ ಆಗಿರ್ತಕ್ಕಂಥದ್ದು ಎರಡಾಗಿ ಆಮೇಲೆ ಅದು ನಮ್ಮಲ್ಲಿ ನೆಲೆಸಿ ಆ ಪರಾತ್ಪರ ವಸ್ತುವನ್ನು ಪರಿಚಯಿಸುತ್ತಂತೆ. ಅಂತಹ ಒಂದು ಆ ಪರಾತ್ಪರ ವಸ್ತುವನ್ನು ಒಡವೆರೆದು ಒಂದಾಗ್ತಕ್ಕಂಥದ್ದೇ ಮಾನವ ಜೀವನದ ಗುರಿ. ಅದಕ್ಕೆ 6 ಸ್ಥಳಗಳು ಯಾವುದು ಅಂದರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಮೊದಲನೇದು ಭಕ್ತ ಸ್ಥಳ. ಭಕ್ತ ಸ್ಥಳದಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ದೇವರನ್ನು ಅತ್ಯಂತ ತನ್ನ ಹೃದಯದಲ್ಲಿ ಪ್ರೇಮ ಜ್ಯೋತಿಯನ್ನು, ಆ ದೇವರ ಬಗ್ಗೆ ಪ್ರೇಮ ಜ್ಯೋತಿಯನ್ನು ಒತ್ತಿಸ್ಕೊಂಡಿರ್ತಕ್ಕಂಥವನು ಯಾರು? ಆತನೇ ಭಕ್ತ. ಗುರುವಿನ ಮಾರ್ಗದರ್ಶನದಲ್ಲಿ ಸರಿಯಾಗಿ ತಿಳ್ಕೊಂಡು ಸತ್ಯಶುದ್ಧವಾಗಿ ಇನ್ನೊಬ್ಬರಿಗೆ ಮೋಸ ವಂಚನೆಯನ್ನು ಮಾಡದೆ ಭಕ್ತಿಯಿಂದ ದೇವರಲ್ಲಿ ಈ ನಾರದರು ನವವಿಧ ಭಕ್ತಿಗಳನ್ನು ಹೇಳ್ತಾರೆ. ಶರಣರು ಕೂಡ ನವವಿಧ ಭಕ್ತಿಗಳನ್ನು ಹೇಳ್ತಾರೆ. ಒಂದು ಗುರುಭಕ್ತಿ, ಲಿಂಗಭಕ್ತಿ, ಜಂಗಮ ಭಕ್ತಿ, ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. 9 ವಿಧ ಭಕ್ತಿಗಳನ್ನು ಶರಣರು ಕೂಡ ಹೇಳ್ತಾರೆ. ಭಕ್ತ ಸ್ಥಳದಲ್ಲಿ ಶ್ರದ್ಧಾಭಕ್ತಿಯನ್ನೇ ಹೇಳ್ತಾರೆ. ಶ್ರದ್ಧೆಯಿಂದ ಗುರುವಿನ ಮಾರ್ಗದರ್ಶನದಲ್ಲಿ ಆದಷ್ಟು ಒಳ್ಳೆಯವರ ಸಹವಾಸ, ಸತ್ಸಂಗ, ಸತ್ಯಶುದ್ಧ ಪ್ರಾಮಾಣಿಕವಾಗಿ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ್ಯ. ಹಾಗಾಗಿ ಸದ್ಭಕ್ತಿಯಿಂದ ಎಲ್ಲವೂ ಕೊಟ್ಟಿರ್ತಕ್ಕಂಥವನು ಭಗವಂತ ಅಂತಕ್ಕಂಥ ಸರ್ವಾರ್ಪಣ ಭಾವನೆಯಿಂದ ಅಹಂಕಾರ ಮಮಕಾರ ಇದ್ದವನು ಭಕ್ತನಲ್ಲ ಅಂತಾರೆ ಶರಣರು. ಭವಿ ಸಂಘ ಉಳ್ಳನ್ನಂಬರ ಭಕ್ತನಲ್ಲ ಅಂತ ಹೇಳ್ತಾರೆ. ಭವಿ ಅಂದರೆ ಯಾರು? ದೇವರನ್ನು ಒಪ್ಪದೇ ಇರತಕ್ಕಂಥವನು, ಅನಾಚಾರ ಮಾರ್ಗದಲ್ಲಿ ನಡೀತಕ್ಕಂಥವನು, ಸತ್ಯಶುದ್ಧ ಪ್ರಾಮಾಣಿಕತೆ ಇಲ್ಲದೇ ಇದ್ದವನು ಭವಿ. ಇವೆಲ್ಲ ಇದ್ದವನು ಭಕ್ತ. ಭಕ್ತನಾದವನು ಆದಷ್ಟು ಮಹಾತ್ಮರ, ಶರಣರ, ಒಳ್ಳೆಯವರ ಸಂಘದಲ್ಲೇ ಇರಬೇಕಂತ, ಒಳ್ಳೆಯವರ ಸಂಘದವಲ್ಲೇ ಇರಬೇಕಂತ. ಕಳ್ಳನು ಒಳ್ಳಿದವರ ಒಡನಾಡಿ ಒಳ್ಳಿದನಕ್ಕು, ಒಳ್ಳೆಯವನು ಕಳ್ಳರ ಒಡನಾಡಿ ಶುದ್ಧ ಕಳ್ಳತನಕ್ಕೂ ಸರ್ವಜ್ಞ ಅಂತ. ಆದಷ್ಟು ಕೂಡ ಕೆಲವರು ಒಂದ್ಸರಿ ವಿವೇಕಾನಂದರಿಗೆ ಯಾರೋ ಹೋಗಿ ಗುರುಗಳಿಗೆ ಹೇಳ್ತಾರೆ. ಅವ್ರ ಗುರುಗಳಿಗೆ ರಾಮಕೃಷ್ಣ ಪರಮಹಂಸರಿಗೆ, ವಿವೇಕಾನಂದರು ನಿಮ್ಮ ಶಿಷ್ಯ ಯಾರೋ ಉಡಾಳು ಹುಡುಗರ ಜೊತೆ ಅಡ್ಡಾಡ್ತಾ ಇದ್ದಾರೆ, ಒಳ್ಳೆ ಹುಡುಗರ ಜೊತೆ ಅಡ್ಡಾಡ್ತಾ ಇಲ್ಲ ಅಂತ. ವಿವೇಕಾನಂದರನ್ನ ಕರೆದು ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ, ಏನಪ್ಪ ನಿನ್ನ ಬಗ್ಗೆ ಈ ರೀತಿ ನನಗೆ ಕಿವಿಗೆ ಬಿದ್ದದೆ, ಕೆಟ್ಟವರು, ಉಡಾಳರು, ಒಂದಿಷ್ಟು ಅನ್ಯ ಮಾರ್ಗದಲ್ಲಿರ್ತಕ್ಕಂಥವ್ರ ಜೊತೆ ನೀನು ಓಡಾಡಬೇಡ. ಆದರೆ ವಿವೇಕಾನಂದರು ಭಾಳ ಬುದ್ಧಿವಂತರು.
ಗುರುಗಳಿಗೆ ಹೇಳ್ತಾರೆ, ಗುರುಗಳೇ ನಾ ಎಂಥ ಕೆಟ್ಟವ್ರ ಸಹವಾಸದಲ್ಲಿದ್ದರೂ ಹೇಗಿರ್ತೀನಿ ಅಂದರೆ, ನೀರಿನಲ್ಲಿ ಎಣ್ಣೆ ಹಾಕಿದರೆ ಮಿಕ್ಸ್ ಆಗ್ತದೇನದು? ಇಲ್ಲ, ಏನು ಮಾಡುತ್ತದು? ತೇಲ್ತದೆ. ಹಾಗೆ ನಾನು ಹೇಗಿರ್ತೀನಿ ಅಂದರೆ ನೀರಿನಲ್ಲಿ ಅವ್ರ ಜೊತೆ ಮಿಕ್ಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದರ ಅನುಭಾವಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೀರಿನಲ್ಲಿ ಎಣ್ಣೆ ಹಾಕಿದರೆ ಮಿಕ್ಸ್ ಆಗಲ್ಲ, ಕರೆ ನಿಜ. ಆದರೆ ನೀರಿನಲ್ಲಿ ಬಿದ್ದಿರೋ ಎಣ್ಣೆ ಅಂದರೆ ಯಾರೂ ಅದನ್ನು ಕೊಂಡ್ಕೊಳ್ಳೋದಿಲ್ಲ. ನೀರಿನಲ್ಲಿ ಬಿದ್ದಿರೋ ಎಣ್ಣೆ ಅಂದರೆ ಕೊಂಡ್ಕೊಳ್ಳೋದಿಲ್ಲ. ಹಾಗೆ ಭಕ್ತನಾದಂಥವನು ಒಳ್ಳೆಯವರ ಸಹವಾಸದಲ್ಲಿ, ಶರಣರ ಸತ್ಸಂಗದಲ್ಲಿ, ಮಹಾತ್ಮರ ಸಂಘದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆದಷ್ಟು ಅಹಂಕಾರ ಮಮಕಾರಗಳನ್ನು ಬಿಟ್ಟಿರಬೇಕು. ಅವು ನಮ್ಮನ್ನು ದೇವರ ಹತ್ರಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ. ಒಳಗೆ ಕುಟಿಲ, ಹೊರಗೆ ವಿನಯವಾಗಿ ಭಕ್ತರೆನಿಸಿ ಕೊಂಬುವವರ ಬಲ್ಲ ನೊಲ್ಲನೆಯ ಲಿಂಗವು. ಅವರ ಸತ್ಪಥಕ್ಕೆ ಸಲ್ಲರಯ್ಯ ಅಂತಾರೆ. ಮ್ಯಾಲೊಂಥರ ಒಳಗೊಂಥರ. ಮ್ಯಾಲೆ ನೋಡೋಕ್ಕೆ ಏನು ವಿಭೂತಿ ಪಟ್ಟ ಮಸ್ತ್ ಒಳ್ಳೆ ಶರಣರು ಅಂತ ಅನ್ನಿಸ್ತಾರೆ. ಅದರ ಒಳಗಡೆ ಉತ್ತಮ ಬಡಿದೊಡೆ ಹಾವು ಸಾಯಬಲ್ಲುದೇ ಅಯ್ಯ, ಅಘೋರ ತಪವ ಮಾಡಿದೊಡೇನು ಅಂತರಂಗ ಆತ್ಮಶುದ್ಧಿ ಇಲ್ಲದನ್ನಕ್ಕ. ಮ್ಯಾಲ ಉತ್ತ ಬಡಿದ್ರೆ ಹಾವು ಸಾಯ್ತದೆ. ಅಂತರಂಗ ಆತ್ಮಶುದ್ಧಿ, ಸದ್ಗುಣಗಳು, ಇವುಗಳಿಗೆ ಮಾತ್ರ ದೇವರು ಒಲಿತಾನೆ. ಹಾಗಾಗಿ ಸದ್ಗುಣಗಳ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. 4 ಜನ ಸ್ನೇಹಿತರು ಕಂಠ ಪೂರ ಕುಡಿದಿದ್ರು. ಅವ್ರ ಊರಿಗೆ ಹೋಗ್ಬೇಕಾದ್ರೆ ಒಂದು ನದಿಯನ್ನು ದಾಟಿ ಹೋಗ್ಬೇಕಾಗಿತ್ತು. ನಮ್ಮ ಕಾರವಾರ ಜಿಲ್ಲೆಗೆ ಬಂದರೆ ಬಹಳ ಹಳ್ಳಿಗಳಿಗೆ ನದಿಗಳನ್ನು ದಾಟಿ ಹೋಗ್ಬೇಕು. ಅವರು ಕಂಠ ಪೂರ ಕುಡಿದು ಏನು ಕತ್ಲಾಗ್ಲಿಕ್ಕೆ ಬಂದಿದ್ರು ನದಿ ಹತ್ರ. ದೋಣಿಯಾಗಿ ಕುಂತು ಒಬ್ಬನಾದ ತಕ್ಷಣ ಒಬ್ಬನು ಹುಟ್ಟಾಕಕ್ಕೆ ಶುರು ಮಾಡ್ದ. ಹಾಕಿದ್ದೆ, ಒಬ್ರಿಗೆ ಕೈ ನೋವಾದಾಗ ಮತ್ತೊಬ್ರಿಗೆ ಕೈ ನೋವಾದಾಗ ಹಾಕಿದ್ದೆ ಮಾಡಿದರು. ಕುಡ್ದಿದ್ರು ಪೂರ. ಸುಮಾರು ಹೊತ್ತು ಆಗಲೇ ಬೆಳಗಿನ ಜಾವ ಆಗಕ್ಕೆ ಬಂದಿತ್ತು. ಅದರಲ್ಲಿ ಯಾರಿಗೋ ಒಬ್ಬನಿಗೆ ಮತ್ತು ಸ್ವಲ್ಪ ಇಳಿದಿತ್ತು. ಎಷ್ಟೊತ್ತಾಯ್ತು ಹಾಕಕತ್ತಿ, ನೋಡ್ರೋ ನಾವು ಎಲ್ಲಿಗೆ ಬಂದೀವಿ ಅಂದ ಒಬ್ಬ. ಎಲ್ಲರೂ ಒಂದಿಷ್ಟು ಎಚ್ಚರಾಗಿ ನೋಡ್ತಾರೆ. ಅವ್ರು ಎಲ್ಲಿದ್ದರು? ಅಲ್ಲೇ ಇದ್ದರು. ಯಾಕೆ? ಆ ದೋಣಿಗೇನು ಕಟ್ಟಿದ್ರಲ್ಲ ಗೂಟಕ್ಕೆ ಹಗ್ಗನ, ಅದನ್ನು ಬಿಚ್ಚಿಕೊಂಡೇ ಇರಲಿಲ್ಲ. ಬಿಚ್ಚದೆ ಏನು ಮಾಡಿದ್ರು ಅವರು? ಹುಟ್ಟನ್ನು ಹಾಕಿದ್ರು. ಹಾಗೆ ನಾನು ನನ್ನದು ಇವೆಲ್ಲ ಅಹಂಕಾರ ಮಮಕಾರಗಳ ಗೂಟಗಳನ್ನು ಕಟ್ಕೊಂಡು ಸುಮ್ಮನೆ ಹುಟ್ಟು ಹಾಕಿದ್ದು ನಾವೆಲ್ಲ ತಿಳ್ಕೊಂಡಿರ್ತೀವಿ ಎಲ್ಲೋ ಹೋಗಿರ್ತೀವಿ ಅಂತ. ಅದರ ಬಿಚ್ಚಿ ನೋಡಿದರೆ, ಎಚ್ಚರಾಗಿ ನೋಡಿದರೆ ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಇವನ್ನೆಲ್ಲ ಬಿಚ್ಕೋಬೇಕು. ಎಲ್ಲವೂ ಭಗವಂತ ಅನ್ನುವಂಥ ಸರ್ವಾರ್ಪಣೆ ಇರಬೇಕು. ನ ಮಮ ಸರ್ವಸ್ಯ ಶಿವಂ, ನನ್ನದಂತಕ್ಕಂಥದ್ದೇನೂ ಇಲ್ಲ, ಭಗವಂತನದೇ ಅನ್ನುವಂಥ ಸರ್ವಾರ್ಪಣ ಭಾವನೆಯಿಂದ ಭಕ್ತ ಸ್ಥಳದಲ್ಲಿ ಭಕ್ತ ಪೂಜೆ ಮಾಡ್ತಿರ್ತಾನೆ. ಆದಷ್ಟು ದುಶ್ಚಟ ದುರ್ಗುಣಗಳನ್ನು ಒಂದಿಷ್ಟು ಸದ್ಗುಣಗಳನ್ನು ಅಳವಡಿಸ್ಕೊಂಡು ಭಕ್ತಿಯಿಂದ ಪೂಜೆ ಮಾಡತಕ್ಕಂಥವನೇ ಭಕ್ತ.